ಹೆಂಗ್ ಮಾಡ್ಬಿಟ್ರಿ ಸರ್? ನಮ್ ಕಾಮಂಗಿಪುರಕ್ಕೆ ಒಂದ್ ಕಳೆ ತಂದ್ಬಿಟ್ರಿ. ಅದ್ ಸರಿ, ನಿಮ್ ಊರಿಗೆ ಕಮ್ಮಂಗಿಪುರ ಅಂತ ಹೆಸರಿಗೆ ಬಂತು? ರಾಮಾಯಣದ ಶ್ರೀರಾಮಚಂದ್ರ. ನಾನು ರಾಮಾಯಣದ ಕತೆ ಕೇಳ್ತಾ ಇಲ್ಲಪ್ಪ, ನಿಮ್ಮ ಕಮ್ಮಂಗಿಪುರದ ಕತೆ ಹೇಳು ಅಂದೆ. ನಮ್ಮೂರ್ ಕತೆನೂ ಅಲ್ಲಿಂದನೇ ಶುರುವಾಗೋದು ಸರ್. ಅದೊಂದ್ ದೊಡ್ಡ ಕತೆ. ಚಿಕ್ಕದಾಗಿ ಹೇಳಕ್ಕಾಗಲ್ಲ. ಶ್ರೀರಾಮನ್ಗೂ ರಾವಣನಿಗೂ ದೊಡ್ಡ ಯುದ್ಧ ಆಯ್ತಂತೆ. ವಾಲಿ ಹತ್ರ ಕಪಿ ಸೈನ್ಯ ಇತ್ತಂತೆ. ಆ ಕಪಿಗಳೆಲ್ಲ ಯುದ್ಧ ಮಾಡ್ತಾ ಮಾಡ್ತಾ ಸತ್ತು ಸಾಟೇಜ್ ಬಂದ್ಬಿಟ್ವಂತೆ. ನಾನು ರಾಮಾಯಣ ಟಿವಿ ಸೀರಿಯಲ್ ಪೂರ್ತಿ ನೋಡಿದ್ದೀನಪ್ಪ. ಆ ಕತೆ ಬೇರೆ ಸರ್, ಇದು ನಮ್ಮೂರ್ ಕತೆ. ಶ್ರೀರಾಮಚಂದ್ರ ಕಪಿಗಳು ನೋಡ್ಕೊಂಡು ನಮ್ಮೂರಿಗೆ ಬಂದ. ಇಲ್ಲಿ ಬಂದ್ ನೋಡಿದ್ರೆ ಎಲ್ಲಿದ್ರೆ ಅಲ್ಲಲ್ಲೇ ಕಪಿಗಳು. ನಮ್ಮೂರ್ ಕಪಿಗಳನ್ನ ಕರ್ಕೊಂಡೋಗಿ ಶ್ರೀರಾಮಚಂದ್ರ ಯುದ್ಧದಲ್ಲಿ ಗೆದ್ದ. ಹೋಗವಾಗ ನಮ್ಮೂರಿಗೆ ಕಮಂಗಿಪುರ ಅಂತ ಹೆಸರು ಬಿಡದ. ಎಂತ ಅನ್ಯಾಯ! ಆ ಟಿವಿ ಸೀರಿಯಲ್ನವರು ಈ ಒಂದು ಎಪಿಸೋಡ್ ಮರ್ತೇ ಬಿಟ್ರು. ಆ ಶ್ರೀರಾಮಚಂದ್ರ ಕಪಿಗಳನ್ನ ಕರ್ಕೊಂಡ ಈ ಗ್ರೇಟ್ನ ಏನ್ ಸರ್ ಎಲ್ಲ ನಮ್ಗೆ ಹಾಕ್ತೀರ? ನೀವು ಸ್ವಲ್ಪ ಹಾಕೊಳ್ಳಿ ಸರ್. ನೀವು ಕುಡಿಯರಪ್ಪ. ನೀವು ಕುಡಿದ್ರೆ ರಾಮಾಯಣದ ಕತೆ ಆಚೆ ಬರುತ್ತೆ. ನಾನು ಕುಡಿದ್ರೆ ಇನ್ಯಾವ ಕತೆ ಬಂದು ಇನ್ನೇನು ಅನಾಹುತ ಆಗುತ್ತೋ. ಬೇಕಾದ್ರೆ ಮಟನ್ ತಿಂತೀನಿ ಸರ್. ನಮ್ ಪಾರ್ಟಿ ಏನಾರು ಅರೆ ಕೊರೆ ಆಗಿದ್ರೆ ಹುಷಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಇವತ್ತಿನ ಇಷ್ಟೇನಾ ಅಥವಾ ಬೇರೆ ಏನಾದ್ರು ಅರೇಂಜ್ಮೆಂಟ್ ಇದೆಯಾ? ಡ್ಯಾನ್ಸ್ ಇದೆ ಸರ್. ಡ್ಯಾನ್ಸ್? ಬ್ರೇಕ್ ಡ್ಯಾನ್ಸಾ? ಅಲ್ಲ, ಕ್ರ್ಯಾಕ್ ಡ್ಯಾನ್ಸ್. ನಾನೊಂದು ಹೊಸ ಪದ್ಯ ಬರ್ದಿದ್ದೀನಿ ಕೇಳ್ರಪ್ಪ. ಶತಮಾನದ ಬಾಯಾರಿಕೆ ಅಳಿಯಿತು. ಕಮ್ಮಂಗಿ ಮುಂಡದು ಓದಿದ್ದೀನಿ, ಓದ್ತಾನೆ ಕಮ್ಮಂಗಿ ಮುಂಡದು. ತಾಳ್ರೋ, ತಡಿರೋ, ಅದೇನು ಹೇಳಿ ಬಿಡ್ರೋ. ಶೆಲ್ಲಿ ಅನ್ನೋ ಮಹಾಕವಿ ಏನ್ ಹೇಳಿದಾನೆ ಗೊತ್ತಾ? ಕವಿಗಳೇ ಈ ಜಗತ್ತಿನ ಅನಧಿಕೃತ ಶಾಸನಕರ್ತರು ಅಂತ. ಪಾಪ ಕಮಂಗಿ ಅಂತ ಹೊಡಿತಾ ಬೈತಾ ಇರ್ತಿರಲ್ಲ. ಬೈತಾ ಇಲ್ಲ ಸರ್, ಅದು ಅವನ್ ಕಾವ್ಯನಾಮ. ಹೌದೇನೋ ಕಮಂಗಿ? ಹೌದು ಸರ್. ಅಲ್ಲಯ್ಯ, ಕುವೆಂಪು, ಅಂಬಿಕಾತನಯ ದತ್ತ, ತೀನಂ ಶ್ರೀ, BM ಶ್ರೀ ಅಂತ ಹೆಸರಿಟ್ಕೋತಾರೆ. ನೀನು ಕಮಂಗಿ ಅಂತ ಹೆಸರಿಟ್ಕೊಂಡಿದ್ದೀನಯ್ಯ. ಕಮಂಗಿಪುರದ ಮಂಜಯ್ಯನವರ ಮಗ ಗಿರೀಶ ಅಂತ ಸರ್. ಓ ಆಯ್ಸಿ. ಏನಯ್ಯ ಡಿಂಗಿ, ಒಂಥರ ಇದೆಯಾ? ನಿನ್ನ ಹೆಂಡತಿ ಸಾಯೋ ನಾಟಕ ಇಲ್ಲಿಗೆ ಬಂತು. ಏನ್ ಹೇಳಿ ಬುದ್ಧಿ, ಕಲ್ತಿದ್ ಬಿಡ ಕಳ್ಮುಂಡೆ ಅಂದ್ರೆ ನಡ್ಮಲ್ ನಿಂತ್ಕೊಂಡು ಮಣ್ಣು ಇಕ್ಕೊಳ್ತೀನಿ ಅಂದಂಗೆ ಈಗ ದಿನಕ್ಕೆ ಹೆಳ್ದಡ್ಕಿತ ಬಾಯಿ ಬೆಳಕೊಂಡಿದ್ದಾಳೆ. ಬುದ್ಧಿ ನೀವೇ ಹೆಂಗಾರ ದೊಡ್ಡ ಮನಸ್ಸು ಮಾಡಿ ನನ್ನ ಹೆಂಡತಿಗೆ ಬುದ್ಧಿ ಕಲ್ತ್ಕೊಡ್ಬೇಕು. ಹ್ಞೂ ಸಾ, ನೀವು ಊರ್ ಬಿಟ್ಟು ಹೋಗೋದ್ರೊಳಗಾಗಿ ಇದಕ್ಕೊಂದ್ ದಾರಿ ತೋರಿಸಿ ಸಾ. ಇಲ್ದಿದ್ರೆ ನಾಳೆ ನಮ್ಮ ಹೆಂಡತಿದ್ರು ಇದೇ ತರಾನೇ ಆಗ್ಬೋದೇನೋಪ್ಪ. ಓ ಆಯ್ಸಿ. ನಾಳೆ ನಾವೇನಾದ್ರೂ ಉಪಾಯ ಮಾಡ್ಲೇಬೇಕು. ಡಿಂಗಿ, ಹೇಗಾದ್ರೂ ಮಾಡಿ ನಾಳೆ ನಿಂಗೆ ಬಾವಿ ಹತ್ರ ಬರೋ ಹಾಗೆ ಮಾಡು. ಮಿಕ್ಕಿದ್ ನಾವು ನೋಡ್ಕೋತೀವಿ. ಲೇ, ನಿನ್ ದಮ್ಮಯ್ಯ ಅಂತೀನಿ, ನಿನ್ ಕಾಲ ಮುಗಿತೀನಿ ಒಂದ್ಸತಿ ಬೀಳ ಬಾವಿ ಒಳಗೆ. ಬೇಡ ನೋಡು, ಬಿದ್ದೆ ಬಿಡ್ತೀನಿ. ಮೆತ್ತಿಗೆ ಮೆತ್ತಿಗೆ ನಿಂಗೆ ಕೂತ್ಕೋ. ನಿಂಗೆ ನಿಂಗೆ ನಾ ಬಾವಿಗೆ ಬೀಳಲ್ಲ, ನಾನ್ ಸಾಯಲ್ಲ, ನಾ ಬಾವಿಗೆ ಬಿದ್ದು ಸಾಯಲ್ಲ. ಕವಿನ್ಸ್ಬಿಟ್ರೆ ನಮ್ ನಿಂಗಿನ ಬಳಸ್ಬಿಟ್ರೆ